ನಮಸ್ಕಾರ, ನಾನು ನಿಮ್ಮ ವೆಂಕಿ ಕನ್ನಡ ಯೂಟ್ಯೂಬ್ ಚಾನಲ್. ಸ್ಕ್ರೀನ್ ಮೇಲೆ ಬರ್ತಾ ಇದೆಯಲ್ಲ ಸ್ಮೈಲಿಂಗ್ ಜೋಕರ್ ಆರ್ ಎಫೆಕ್ಟ್, ನೀವು ನಿಮ್ಮ ಮೊಬೈಲಲ್ಲಿ ಯಾವ ರೀತಿ ಎಡಿಟ್ ಮಾಡೋದಂತ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಮಾಡೋದೇನು ಕಷ್ಟ ಅಲ್ಲ, ಇನ್ಸ್ಟಾಗ್ರಾಮ್ ಇದ್ದರೆ ಸಾಕು. ಮತ್ತು ಆಲ್ರೆಡಿ ಗೊತ್ತಿರುತ್ತೆ ನಿಮಗೆ, ಕೈನ್ ಮಾಸ್ಟ್ರಲ್ಲಿ ಇನ್ಸ್ಟಾಗ್ರಾಮ್ ಮತ್ತು ಕೈನ್ ಮಾಸ್ಟರ್ 2 ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ಯಾವ ರೀತಿ ಎಡಿಟ್ ಮಾಡೋದಂತ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದರಲ್ಲಿ ಬಳಸಿರ್ತಕ್ಕಂಥ ಎಲ್ಲ ಎಫೆಕ್ಟ್ಗಳನ್ನು ಇನ್ಸ್ಟಾಗ್ರಾಮಲ್ಲಿ ಇರ್ತವೆ. ಅದನ್ನು ಯಾವ ರೀತಿ ಸರ್ಚ್ ಮಾಡಿ ನಿಮ್ಮ ಮುಖಕ್ಕೆ ಹೋಲಿಸುವುದಂತ ತೋರಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ರೀಲ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಯಾವ ಸಾಂಗ್ ಬೇಕೋ ಆ ಸಾಂಗ್ನ ಆಯ್ಕೆ ಮಾಡ್ಕೊಳ್ಳಿ. ನಾನು ಇವಾಗ ಈ ಸಾಂಗ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ತಿಳ್ಕೊಳ್ಳಿ. ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಸಾಂಗ್ನ ಆಯ್ಕೆ ಮಾಡ್ಕೊಂಡ ನಂತರ ಇಲ್ಲಿ ಯೂಸ್ ಆಡಿಯೋ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಒಂದು ನೆನಪಿರಲಿ, ನಾವು ಈ ಸಾಂಗ್ಗೆ ಯಾವುದೇ ರೀತಿ ಒಂದು ರೀಲ್ಸ್ನ ಮಾಡ್ತಿಲ್ಲ, ಬರೀ ಎಫೆಕ್ಟ್ನ ಹುಡುಕೋದಕ್ಕೋಸ್ಕರ ಈ ಸಾಂಗ್ನ ಒಂದು ಬಳಸ್ಕೊಳ್ತಾ ಇದ್ದೀವಿ. ಇಲ್ಲಿ ಎಫೆಕ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ಈ ರೀತಿ ಸ್ಕ್ರೋಲ್ ಮಾಡಿದ ನಂತರ ಸರ್ಚ್ ಎಫೆಕ್ಟ್ಸ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹಾರರ್ ಮಾಸ್ಕ್ ಅಂತ ಹೊಡೆದ್ರೆ ಸುಮಾರು ಈ ರೀತಿ ಜೋಕರ್ ಎಫೆಕ್ಟು ಮತ್ತು ನಿಮಗೆ ಬೇಕಾಗಿರ್ತಕ್ಕಂಥ ಹಾರರ್ ಎಫೆಕ್ಟ್ ಎಲ್ಲವೂ ಸಿಗುತ್ತೆ. ಇದನ್ನು ನಾವು ಸೇವ್ ಟು ಗ್ಯಾಲರಿ, ಸೇವ್ ಟು ಕ್ಯಾಮ್ರಾ ರೋಲ್ ಅಂತ ಈ ರೀತಿ ಮಾಡ್ಕೋಬೋದು. ನೀವು ಗಮನಿಸ್ಬೋದು, ಇಲ್ಲಿ ಆರ್ ಮಾಸ್ಕ್ ಅಂತ ಸರ್ಚ್ ಮಾಡಿದರೆ ನಂತರ ಜೋಕರ್ ಮೇಕಪ್ ಅಂತ ಹೊಡೆದ್ರು ಕೂಡ ಬರುತ್ತೆ. ಜೋಕರ್ ಮೇಕಪ್ ನಾನು ಹೇಳಿದ್ನಲ್ಲ, ಈ ರೀತಿ ಬರುತ್ತೆ. ಇದನ್ನು ಕ್ಯಾಮ್ರಾ ರೋಲ್ಗೆ ಈ ರೀತಿ ಸೇವ್ ಮಾಡ್ಕೋಬೋದು ಫ್ರೆಂಡ್ಸ್. ಈ ರೀತಿ ಸೇವ್ ಮಾಡ್ಕೊಂಡ ನಂತರ ವೀಡಿಯೋ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಇನ್ಸ್ಟಾಗ್ರಾಮ್ ರೀಲ್ಸ್ನ ಕ್ಯಾಮ್ರಾನ ಓಪನ್ ಮಾಡ್ಕೊಂಡ ನಂತರ ಇವಾಗ ಟೈಮ್ನ ಸೆಟ್ ಮಾಡಿ ನೀವು ಒಂದು ಆ್ಯಕ್ಟ್ನ ಮಾಡ್ಕೊಬೇಕಾಗುತ್ತೆ. ಮೊದಲೇ ವೀಡಿಯೋದಲ್ಲಿ ಈ ರೀತಿ ತಲೆ ಬಗ್ಸೋ ರೀತಿ ಫಸ್ಟ್ನ ವೀಡಿಯೋ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೊಂಡ ನಂತರ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಈ ರೀತಿ ಜೋಕರ್ ಫೇಸ್ ಫಿಲ್ಟರ್ನ ಆ್ಯಡ್ ಮಾಡಿಕೊಂಡು ಮತ್ತೆ ನೀವು ಒಂದು ವೀಡಿಯೋ ಮಾಡ್ಕೋಬೇಕಾಗುತ್ತೆ ತಲೆನ ಎತ್ತೋ ರೀತಿ. ಮತ್ತು ನೀವು 3ನೇ ವೀಡಿಯೋದಲ್ಲಿ ಈ ರೀತಿ ಒಂದು ಹಾರರ್ ಸ್ಮೈಲ್ ಕೊಡೋ ರೀತಿ ಒಂದು ವೀಡಿಯೋ ಮಾಡ್ಕೊಂಡ ನಂತರ ಕೈನ್ ಮಾಸ್ಟರ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಈ ಎಲ್ಲ ವೀಡಿಯೋನ ಸೇವ್ ಮಾಡ್ಕೊಂಡ ನಂತರ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ನೀವು ನಿಮ್ಮ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ ನಂತರ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾವು ಇನ್ಸ್ಟಾಗ್ರಾಮ್ ರೀಲ್ಸ್ಗೋಸ್ಕರ ವೀಡಿಯೋ ಮಾಡ್ತಿರೋ ಕಾರಣ 9:16 ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ ನಂತರ ಮೀಡಿಯಾನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬ್ಯಾಕ್ಗ್ರೌಂಡನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಒಂದು ವೈಟ್ ಬ್ಯಾಕ್ಗ್ರೌಂಡ್ನ ಆಯ್ಕೆ ಮಾಡ್ಕೊಳ್ಳಿ. ಈ ಬ್ಯಾಕ್ಗ್ರೌಂಡ್ನ ಈ ರೀತಿ ಒಂದು 20 ರಿಂದ 18 ಸೆಕೆಂಡ್ವರೆಗೂ ಈ ರೀತಿ ಸ್ಕ್ರೋಲ್ ಮಾಡ್ಕೊಂಡ ನಂತರ ಇಲ್ಲಿ ಲೇಯರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೀಡಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೀವು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡ್ಕೊಂಡಿರ್ತೀರಲ್ಲ ಆ ವೀಡಿಯೋನ ಇವಾಗ ಇಂಪೋರ್ಟ್ ಮಾಡ್ಕೊಳ್ಳಿ. ನಾನು ಇವಾಗ ವೀಡಿಯೋನ ಇಂಪೋರ್ಟ್ ಮಾಡ್ಕೊತೀನಿ. ನೋಡ್ಬೋದು, ಇವಾಗ ಈ ರೀತಿ ವೀಡಿಯೋನ ಇಂಪೋರ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಸ್ಪಿಲ್ ಟು ಸ್ಕ್ರೀನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಸ್ಕ್ರೀನ್ನ ಫುಲ್ಲಾಗಿ ಕೊಟ್ಬಿಟ್ರೆ ನೋಡಿ. ಇವಾಗ ಈ ರೀತಿ ವೀಡಿಯೋನ ಇಂಪೋರ್ಟ್ ಮಾಡ್ಕೊಂಡ ನಂತರ ಇಲ್ಲೇ ಒಂದು ಮೇಜರ್ ಮಿಸ್ಟೇಕ್ ನಾವು ಮಾಡೋದು ಗಮನಿಸಿ. ಈ ರೀತಿ ಬಗ್ಗಿದಾಗ ಈ ವಿಡಿಯೋನ ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಕಟ್ ಮಾಡ್ಕೊಂಡ ನಂತರ ಇಲ್ಲಿ ಈ ವಿಡಿಯೋನ ಇಲ್ಲಿಗೆ ಕಟ್ ಮಾಡ್ಕೊಳ್ಳಿ. ಇಷ್ಟು ಕಟ್ ಮಾಡ್ಕೊಂಡ ನಂತರ ಆವಾಗ ಇದನ್ನು ಕೂಡ ಇಲ್ಲಿಗೆ ಈ ರೀತಿ ಕಟ್ ಮಾಡ್ಕೊಳ್ಳಿ. ನಂತರ ಮತ್ತೆ ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ನೀವು ಮತ್ತೆ ಒಂದು ವಿಡಿಯೋನ ಆಯ್ಕೆ ಮಾಡ್ಕೊಳ್ಳಿ. ನಾನು ಇವಾಗ ಈ ವಿಡಿಯೋನ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮತ್ತೆ ಇದನ್ನು ಕೂಡ ಈ ರೀತಿ ಎದರ ಮುಂದೆ ಈ ರೀತಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಕೂಡ ಸ್ಪಿಲ್ ಟು ಸ್ಕ್ರೀನ್ ಆಪ್ಷನ್ ಮೇಲೆ ಕೊಟ್ಟು ಈ ರೀತಿ ಫುಲ್ಲಾಗಿ ಕೊಡಬೇಕಾಗುತ್ತೆ. ನೋಡ್ಬೋದು, ಇವಾಗ ಇದನ್ನು ಕೂಡ ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ. ಕಟ್ ಮಾಡ್ಕೊಂಡ ನಂತರ ಎಕ್ಸ್ಟ್ರಾ ಪಾರ್ಟ್ನ ಇವಾಗ ಈ ರೀತಿ ಡಿಲೀಟ್ ಮಾಡಿ ಮತ್ತೆ ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಾವು 3 ಥರದ ವೀಡಿಯೋ ಮಾಡ್ಕೊಂಡಿರ್ಬೇಕಂತ ಹೇಳಿದ್ನಲ್ಲ, ಅದನ್ನು ಇವಾಗ ಇಲ್ಲಿ ನೋಡ್ಬೋದು. ಈ ರೀತಿ ಇವಾಗ ಈ ರೀತಿ ಈ ಪಾರ್ಟ್ ಒಂದು ಈ ರೀತಿ ಮಾಡೋಣ. ಇವಾಗ ಇಲ್ಲಿ
ವಿಡಿಯೋ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಇದನ್ನು ನನಗೆ ವಿಡಿಯೋ ಇಲ್ಲಿಂದ ಬೇಕು, ಅದಕ್ಕೆ ಇಲ್ಲಿಂದ ನಾನು ಈ ರೀತಿ ಕಟ್ ಮಾಡ್ಕೊತೀನಿ. ಕತ್ರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಇಲ್ಲಿ ಈ ರೀತಿ ವೈಟ್ ಇದೆಯಲ್ಲ, ಇದನ್ನು ವೈಟ್ ಬ್ಯಾಕ್ಗ್ರೌಂಡ್ ಇದೆ, ಇದನ್ನು ಕೂಡ ಈ ರೀತಿ ಡಿಲೀಟ್ ಮಾಡ್ಕೊಳ್ಳೋಣ. ಡಿಲೀಟ್ ಮಾಡ್ಕೊಂಡ ನಂತರ ಇದನ್ನು ಕೂಡ ಫುಲ್ ಸ್ಕ್ರೀನ್ಗೆ ಕೊಟ್ಟು ನೋಡ್ಬೋದು. ಇವಾಗ ಸ್ವಲ್ಪ ಲೇಟಾಗಿ ಬಂದಿದೆ. ಇದನ್ನು ಈ ರೀತಿ ಕಟ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ. ಇವಾಗ ನೋಡ್ಬೋದು, ಪ್ಲೇ ಮಾಡ್ತೀನಿ. ಈ ರೀತಿ ಒಂದು ವಿಡಿಯೋ ಬರುತ್ತೆ ಫ್ರೆಂಡ್ಸ್. ಜೋಕರ್ ವಿಡಿಯೋ ಈಗ ತುಂಬ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬ್ ಶಾರ್ಟ್ಸಲ್ಲಿ ತುಂಬ ವೈರಲ್ ಆಗ್ತಿದೆ. ನೀವು ಕೂಡ ಈ ರೀತಿ ಮಾಡಿ ಫೇಮಸ್ ಆಗ್ಬೋದು. ಇದಕ್ಕೆ ನೀವು ಜೋಕರ್ ಲಾಫ್ ಮತ್ತು ಜೋಕರ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಹಾಕ್ಬೋದು. ನಾನು ಹಾಕ್ತಿದ್ದೆ, ಕಾಪಿರೈಟ್ ಬರೋ ಕಾರಣ ನಾನು ಅದೇನು ಹಾಕಲ್ಲ. ಸ್ಟಾರ್ಟಿಂಗಲ್ಲಿ ಪ್ಲೇ ಮಾಡಿರ್ತೀನಲ್ಲ ಫ್ರೆಂಡ್ಸ್, ಆ ರೀತಿ ನೀವು ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ.